ಸರ್, ಹೇಳಿ ಸರ್. ದಾಮೋದರ್ ಅನ್ನೋರು ನಿಮ್ಮನ್ನ ನೋಡಕ್ಕೆ ಅಂತ ಬಂದಿದ್ದಾರೆ. ಇಮಿಡಿಯೇಟ್ ಆಗಿ ಅವ್ರನ್ನ ಒಳಗಡೆ ಕಳಿಸಿ. ಸರಿ. ಯಾರಪ್ಪ ಅದು ದಾಮೋದರ್ ಅಂದ್ರೆ? ಯಾಕೆ ನೀನು ಅವ್ರು ನೋಡೋದಕ್ಕೆ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ? ಸತ್ಯನ ನಿಜ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ನನಗಿಂತ ಎಕ್ಸೈಟ್ ಆಗ್ತೀರ. ಹೌದಾ? ಯಾರಪ್ಪ ಅವರು? ವೀರಣ್ಣ ಅವ್ರ ಕೈಗೆ ಭೂಮಿ ಸಿಕ್ಕಿದಾಗ ವೀರಣ್ಣ ಅವರು ಬಿಜಾಪುರದ ಒಂದ್ ಮನೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಈಗ ಆ ಮನೆ ಯಜಮಾನ್ರ ಇಲ್ಲಿಗೆ ಬರ್ತಿರೋದು. ಓಹೋ, ಹಾಗಿದ್ರೆ ಭೂಮಿ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ಹೇಳಿ ಸುಳಿ ಸಿಗುತ್ತೆ ಅಂತ ಅರ್ಥ ಆಯ್ತು. ಒಳ್ಳೆ ಪ್ರಗತಿ. ಸರ್, ನಮಸ್ಕಾರ. ನಮಸ್ತೆ. ಪ್ಲೀಸ್ ಕುತ್ಕೊಳ್ಳಿ. ನಮಸ್ಕಾರ ಯಜಮಾನ್ರೆ. ಈ ವಯಸ್ಸಲ್ಲಿ ಇಲ್ಲಿ ತನಕ ಬಂದಿರಲ್ಲ, ತುಂಬಾ ಸಂತೋಷ ಆಯ್ತು. ಸಾಗರ್, ಹೋಗಿ ಲಕ್ಷ್ಮಕ್ಕಂಗೆ ಟೀ ತಗೊಂಡು. ಸರಿ ಸರ್. ನಾನು ಬಿಜಾಪುರದಿಂದ ಬೆಂಗಳೂರಲ್ಲಿರೋ ನನ್ನ ಮಗನ ಮನೆಗೆ ಬಂದಿದ್ದೀನಿ. ಇಂಥ ವಯಸ್ಸಿನ ಸಮಯದಲ್ಲಿ ಮಕ್ಕಳೇ ಅಲ್ವಾ ಆಶ್ರಯ. ಹೌದಪ್ಪ, ನಮ್ಮ ಕಾರ್ ಡ್ರೈವರ್ ವೀರಣ್ಣನ ಬಗ್ಗೆ ನೀವು ಕೇಳ್ತಿದ್ದೀರಿ ಅಂತ ನನ್ನ ಮಗ ಹೇಳ್ದ. ಹೌದು ಸರ್, ನಾನು ನಿಮ್ ಸಮಯ ವೇಸ್ಟ್ ಮಾಡದೆ ಡೈರೆಕ್ಟ್ ಪಾಯಿಂಟ್ ಬರ್ತೀನಿ. ನಿಮ್ ಹತ್ರ ಸುಮಾರು 22 ವರ್ಷದ ಹಿಂದೆ ನಿಮ್ ಹತ್ರ ಕೆಲಸ ಮಾಡ್ತಿದ್ದ ವೀರಣ್ಣಂಗೆ ಒಂದ್ ಮಗು ಸಿಕ್ಕಿತ್ತು. ಆ ವಿಚಾರದ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ಗಳು ಗೊತ್ತಾ? ಆ ಘಟನೆ ನಡೆದು ಸುಮಾರು 22 ವರ್ಷ ಆಗಿರ್ಬೋದು. ಸರಿಯಾಗಿ ನೆನಪಿಲ್ಲ, ವಯಸ್ಸಾಯ್ತಲ್ಲ. ಯಜಮಾನ್ರೆ, ನಿಮ್ಗೆ ಏನ್ ನೆನಪಿದೆಯೋ ಅಷ್ಟನ್ನ ಮಾತ್ರ ಹೇಳಿ, ಪರವಾಗಿಲ್ಲ. ಶ್ರೀರಂಗಪಟ್ಟಣಕ್ಕೆ ನಮ್ಮ ನೆಂಟರನ್ನ ಬಿಡೋದಕ್ಕೆ ವೀರಣ್ಣ ಕಾರಲ್ಲಿ ಬಂದಿದ್ದ. ವಾಪಸ್ ಬರುವಾಗ ಆ ಮಗುನ ಕಾರಲ್ಲಿ ಕರ್ಕೊಂಬಂದಿದ್ದ ಅಂತ ಸ್ವಲ್ಪ ನೆನ್ಪು. ಅಂದ್ರೆ ಆ ಮಗು ಶ್ರೀರಂಗಪಟ್ಟಣದಲ್ಲೇ ಸಿಕ್ಕಿದೆ ಅಂತ ಆಯ್ತು. ಆ ಮಗುನ ಯಾರು ಕೊಟ್ಟಿದ್ದು ಅಂತ ನಿಮ್ಗೇನಾದ್ರು ವೀರಣ್ಣ ಅವ್ರು ಹೇಳಿದ್ರ? ನೆನಪಿಲ್ಲ ಸಾಹೇಬ್ರೆ. ಲಕ್ಷ್ಮಿ. ವೀರಣ್ಣವ್ರಿಗೆ ಒಬ್ಬ ಹೆಂಗಸು ಮಗು ನೊಪ್ಸುವಾಗ ಒಂದು ವಜ್ರದ ನೆಕ್ಲೆಸ್ ನ ಕೊಟ್ರಂತೆ. ವಜ್ರದ? ನೀವ್ ಹೇಳ್ತಿರೋದು ನಿಜ ಅಲ್ವಾ? ಹೌದು ಸರ್, ನಾನ್ ಹೇಳ್ತಿರೋದು ನಿಜ. ಅದು ಸಿಕ್ಕಾಪಟ್ಟೆ ಬೆಲೆ ಬಾಳೋದು ಅಂತ ವೀರಣ್ಣ ಹೇಳ್ತಿದ್ದ. ಅಂದ್ರೆ ಭೂಮಿನ ಹೆತ್ತವರು ತುಂಬಾ ಶ್ರೀಮಂತರೇ ಆಗಿರ್ಬೇಕು ಅಲ್ವಾ ಸತ್ಯನ? ಭೂಮಿ ಹೆತ್ತವರು ಅಷ್ಟು ಶ್ರೀಮಂತರಾಗಿದ್ರೆ ಭೂಮಿನ ಯಾಕೆ ಹುಡುಕ್ಲಿಲ್ಲ? ಅಥವಾ ಭೂಮಿ ಹೇಳೋ ತರ ಅವ್ರಿಗೆ ಬೇಡ ಅಂತ ಹೇಳಿ ಬೇರೆಯವ್ರು ಕೊಟ್ಬಿಟ್ಟಿದ್ದ? ಅಜಿತ, ನೀನ್ ಹೇಳಿದ್ರು ಸತ್ಯ ಇದೆ. ಇದು ಆಸ್ತಿಗೋಸ್ಕರ ನಡೀತಾ ಅಥವಾ ಯಾರಿಗಾದ್ರೂ ಹೆದರಿ ಮರ್ಯಾದೆಗೆ ಆ ಮಗುನ ಬಿಟ್ಟು ಹೋದ್ರ ಅಂತ? ಅದನ್ನ ಈಗ ನಾವು ಕಂಡಿಡಿಬೇಕಾಗಿದೆ ಸತ್ಯನ. ಸರ್, ಈ ವಿಚಾರದ ಬಗ್ಗೆ ನಿಮ್ಗೆ ಬೇರೆ ವಿಚಾರ ಏನಾದ್ರು ನೆನ್ಪಿದ್ಯಾ? ಇಲ್ಲ ಸರ್, ವಯಸ್ಸಾದ್ಮೇಲೆ ಮರು ಅನ್ನೋದು ಶಾಪ ಅಲ್ವಾ. ನೀವ್ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ಈ ವಿಚಾರದಲ್ಲಿ ನಿಮ್ಗೆ ಏನಾದ್ರು ನೆನಪಾಯ್ತು ಅಂತ ಹೇಳಿದ್ರೆ ನಿಮ್ ಮಗನ ಹತ್ರ ನನ್ನ ನಂಬರ್ ಇದೆ. ದಯವಿಟ್ಟು ಅವ್ರ ಹತ್ರ ಫೋನ್ ಮಾಡಿಸಿ ನನಗೆ ವಿಚಾರ ಮುಟ್ಸಿ. ಆಗ್ಬೋದು ಸರ್, ಬರ್ತೀವಿ ಸರ್. ಒಳ್ಳೇದಾಯ್ತು. ಸಾಹೇಬ್ರ ಜೊತೆ ನಾನು ಸ್ಟೇಷನ್ಗೆ ಹೋಗ್ಬೇಕಿತ್ತು. ಆಗ ಸಾಹೇಬ್ರನ್ನ ನಾನು 2 ನಿಮಿಷಕ್ಕೂ ಮಾತಾಡ್ಸ್ತಾ ಇರ್ಬೋದಿತ್ತು. ಈಗ ಸಾಹೇಬ್ರನ್ನ ನೋಡಿ 2 ಅವರ್ ಆಯ್ತು. ನೋಡಿರ್ಲಿ, ಮಾತಾಡ್ಸು ಸಹ ಇಲ್ಲ. ಆ 2 ಅವರ್ ನನ್ಗೆ 2 ದಿನ ಕಳ್ದಂಗ ಆಗ್ತಾ ಇದೆ. ಛೆ, ಈ ಕಣ್ಗಳು ಕದಲ್ತಾ ಇಲ್ಲ, ಈ ಬಾಯಿಂದ ಮಾತುಗಳು ಬರ್ತಿಲ್ಲ. ಮಾತ್ ಯಾಕೆ, ಒಂದ್ ಸಣ್ಣ ಬೈಗುಳ ಅದು ಬರ್ತಿಲ್ಲ. ನಾನು ಇವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಲ್ಲ. ಫೋನ್ ಮಾಡ್ಬಿಡ್ತೀನಿ. ಅಯ್ಯೋ, ಇವ್ರು ಫೋನೇ ಎತ್ತುತ್ತಾ ಇಲ್ವಲ್ಲ. ಸಾಹೇಬ್ರು ನನ್ ಮಿಸ್ ಕಾಲ್ ನೋಡಾದ್ರೂ ಮಿಸ್ ಮಾಡ್ದೆ ಫೋನ್ ಮಾಡ್ಬೇಕು ಅಷ್ಟ. ಆದ್ರೂ ಸಾಹೇಬ್ರು ನನ್ ಫೋನ್ ಎತ್ತೇ ಇರೋಷ್ಟು ಬಿಸಿ ಇರ್ತಾರ? ಪೊಲೀಸ್ಗೆ ಧಿಕ್ಕಾರ. ಪೊಲೀಸ್ನವ್ರಿಗೆ ಒಂದ್ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ನೋಡ್ರಪ್ಪ, ನನ್ನ ಹೆಂಡತಿ ಕಾಣೆಯಾಗಿ 2 ದಿನ ಆಯ್ತು, ಯಾರು ಹುಡುಕ್ ಕೊಟ್ಟಿಲ್ಲ. ನನ್ನ ಹೆಂಡತಿ ಮೇಲೆ ಪ್ರೀತಿ ಮಮತೆ ಯಾರಿಗೂ ಇಲ್ಲ. ಎಲ್ಲಿ ಒಲವೇ ಜೀವನ ಸಾಕ್ಷಾತ್ಕಾರ, ಎಲ್ಲ ಬರೀ ಉಪ್ಪುಳಿ ಖಾರ. ಧಿಕ್ಕಾರ, ಧಿಕ್ಕಾರ, ಪೊಲೀಸ್ಗೆ ಧಿಕ್ಕಾರ. ಏನ್ ನ್ಯೂಸ್ ಅಂತ? ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಸರ್. ನಿನ್ ಹೆಂಡತಿ ಫೋಟೋ ಕೊಡಯ್ಯ ಅಂದ್ರೆ ಫೋಟೋ ಇಲ್ವಂತೆ ಅವ್ರ ಹತ್ರ. ಹೋಗ್ಲಿ, ನಿನ್ ಹೆಂಡತಿ ಹೇಗಿದ್ದಾಳೆ ಅದನ್ನಾದ್ರೂ ಹೇಳಯ್ಯ ಅಂದ್ರೆ ಒಂದ್ಸಲ ರುಕ್ಮಿಣಿ ವಸಂತ್ ಇದ್ದಂಗಿದ್ದಾಳೆ ಅಂತಾರೆ, ಇನ್ನೊಂದ್ಸಲ ಪ್ರಿಯಾಂಕಾ ಚೋಪ್ರಾ ಇದ್ದಂಗಿದ್ದಾಳೆ ಅಂತಾರೆ. ಸರಿಯಾಗಿ ಹೇಳೋದೇ ಇಲ್ಲ ಸರ್ ಇವಯ್ಯ. ನೋವೇ ತಪ್ಪು ಸಾರ್, ತಪ್ಪು. ಇವ್ನ್ ಹೇಳ್ತಾ ಇರೋದು ತಪ್ಪು. ನನ್ನ ಹೆಂಡತಿ ಸೇಮ್ ನಾಗವಲ್ಲ ಇದ್ದಂಗಿದ್ದಾಳೆ ಸಾರ್. ಆದ್ರೆ ನೀವ್ ಹೆದರ್ಕೋಬೇಡಿ ಸರ್, ಏನು ಮಾಡಲ್ಲ ಅವಳು. ಹುಡುಕೊಡಿ ಸರ್, ಪ್ಲೀಸ್ ಹುಡುಕೊಡಿ ಸರ್. ನೋಡಿ ಸರ್, ನೀನು ಕೊನೊಂತರ ಹೇಳ್ತಾರೆ ಯಾಸಮ್ಮೆ, ನಾವಾದ್ರೆ ಹೇಗ್ ಹುಡ್ಕಕ್ಕಾಗತ್ತೆ? ಯಜಮಾನ್ರೆ, ಪೊಲೀಸ್ ಅವ್ರಿಗೆಲ್ಲ ನಿಮ್ ಹೆಂಡತಿ ಮೇಲೆ ಪ್ರೀತಿ ಇರ್ಬೇಕಾಗಿರೋದು, ನಿಮಗೆ ಅವ್ರ ಮೇಲೆ ಪ್ರೀತಿ ಇರ್ಬೇಕಾಗಿರೋದು. ನಿಮ್ ಹೆಂಡತಿ ಹೇಗಿದ್ರು, ಹೇಗ್ ಕಾಣೆ ಆದ್ರು, ನೀವೇನಾರ ಜಗಳ ಆಡಿದ್ರ ಅಥವಾ ಎಲ್ಲಿಗೆ ಹೋದ್ರು ಏನು ಅನ್ನೋದನ್ನ ಹೇಳಿ. ನೋಡ್ರಪ್ಪ, ನೋಡ್ರಿ, ನನ್ನ ಹೆಂಡತಿ ಹುಡುಕೊಡಿದ್ರೆ ನನ್ ಮೇಲೆ ಒಂದ್ ಮನ ಪಡ್ತಾರ. ಧಿಕ್ಕಾರ, ಧಿಕ್ಕಾರ, ಪೊಲೀಸ್ನವ್ರಿಗೆ ಧಿಕ್ಕಾರ. ಮಧ್ಯಪ್ರಿಯರ ಸಮಸ್ಯೆಗೆ ಸ್ಪಂದಿಸ್ತಾರ ಪೊಲೀಸ್ನವ್ರಿಗೆ ಧಿಕ್ಕಾರ, ಧಿಕ್ಕಾರ. ಸ್ವಾಮಿ, ಕಾಲ್ ಸ್ಟೇಷನ್ ಹತ್ರ ಬಂದು ಕೂಡ್ಕೊಂಡು ಇಷ್ಟು ಗಲಾಟೆ ಮಾಡಿದ್ದೆ ದೊಡ್ಡ ತಪ್ಪು. ಜಾಸ್ತಿ ಮಾತಾಡಿದ್ರೆ ಒಳಗಡೆ ಹಾಕ್ತಾರೆ. ಹುಷಾರು, ನಿಮ್ ಒಳ್ಳೇದಕ್ಕೆ ಹೇಳ್ತೀನಿ. ಯಾವ್ದು ಒಳ್ಳೇದು ಯಾವ್ದು ಕೆಡ್ತು ಸಾರ್? ಲಾಟಿ ರುಚಿ ತೋರಿಸ್ಲಾ ಇವನಿಗೆ? ಬೇಡ, ಸುಮ್ನೆ ಆಲ್ರೆಡಿ ಕುಡ್ದಿಯಾನೆ. ಇನ್ ಹೊಡಿತು ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಪಾಪ ಅಂತ. ಯಾರಕ್ ಪಾಪ? ನನ್ನ ಹೆಂಡತಿ ನೋಡ್ಕೊಡಿ. ಧಿಕ್ಕಾರ, ಧಿಕ್ಕಾರ. ಒಳ್ಳೆ ಮಾತಲ್ಲಿ ಹೆಂಡತಿ ಹೇಗ್ ಕಾಣೆ ಆದ್ರು ಅನ್ನೋದನ್ನ ಇವ್ರಿಗೆ ಹೇಳ್ತು ಅಂದ್ರೆ ಹೆಂಡತಿ ಹುಡ್ಕೋದ್ರ ಕಡೆ ಕೆಲಸ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ತರ ಕುಡ್ಕೊಂಡು ಸ್ಟೇಷನ್ ಮುಂದೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದೆ ಅಂತ ಕಂಬಿ ಹಿಂದೆ ನಿಲ್ಲಿಸ್ಬೇಕಾಗತ್ತೆ. ಗೋಧಿ ಬಣ್ಣದ ತರ ಇದ್ಲು, ಅಂತ ದಪ್ಪನೂ ಇಲ್ಲ,
ಅಂತ ಸಣ್ಣಗೂ ಇಲ್ಲ, ಮೀಡಿಯಂ ಆಗಿದ್ಲು, ಎತ್ತರ ಅಷ್ಟಿದ್ಲು, ನನ್ಗಿಂತ ಕುಳ್ಳಿ, ಕಣ್ಣು ಮಾಮೂಲಿ, ಹೊಟ್ಟೆ ಕಲ್ಲರು ಯಾವ್ದು ಅಂತ ಗೊತ್ತಿಲ್ಲ ಸರ್. ದಿನಕ್ಕೂ ನನ್ ಸೀರೆ ಹಾಕತ್ತಾ ಇದ್ಲು, ಅಷ್ಟೇ ಸರ್ ಗೊತ್ತಿರೋದು. ಅಷ್ಟೊಂದೆಲ್ಲ ಯಾವ ಗಂಡ ತಾನೇ ನೆನ್ಪಿಟ್ಕೊಂಡಿರ್ತಾನೆ ಸರ್. ಏನ್ರಿ ಮಾತಾಡ್ತಾ ಇದೀರಾ? ಹೆಂಡತಿನ ಪ್ರೀತಿಸೋ ಪ್ರತಿಯೊಬ್ಬ ಗಂಡನು ಹೆಂಡತಿ ಬಗ್ಗೆ ಎಲ್ಲಾ ತಿಳ್ಕೊಂಡಿರ್. ಹೆಂಡತಿನ ಮನ್ಸಾರ ಇಷ್ಟಪಡುವಂತ ಗಂಡ ಹೆಂಡತಿ ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡಿರ್ತಾನೆ. ಅಂತದ್ರಲ್ಲಿ ನೀವು ಹೆಂಡತಿನ ಕೊನೆದಾಗಿ ನೋಡಿದಾಗ ಅವ್ರು ಯಾವ ಬಟ್ಟೆ ಹಾಕೊಂಡಿದ್ರು ಅಂದ್ರೆ ಅದು ನೆನ್ಪಿಲ್ಲ ಅಂತ ಹೇಳ್ತಿರಲ್ಲ. ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತದೆ. ನಾನ್ ಮದ್ವೆ ಆಗಿ 1 ವರ್ಷ ಕೂಡ ಆಗಿ ನನ್ ಹೆಂಡತಿ ಗುಣ ಅಷ್ಟೇ ಅಲ್ಲ, ಈಗ ನಾನ್ ಮನೆಯಿಂದ ಹೊರಡ್ಬೇಕಾದ್ರೆ ನನ್ ಹೆಂಡತಿ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ಲು, ಯಾವ ಕಲರ್ ಬಳೆ ಹಾಕೊಂಡಿದ್ಲು, ಯಾವ ಓಲೆ ಹಾಕೊಂಡಿದ್ಲು ಅಂತ ಕೂಡ ಹೇಳ್ಬೋದು. ಕಪ್ಪು ಬಣ್ಣದ ಸೀರೆ ಉಟ್ಕೊಂಡಿದ್ಲು, ಹಸಿರು ಗಾಜಿನ ಬಳೆ ಅವಳು 2 ಕೈನ ಉಂಗುರದ ಬೆರಳಿಗೆ ಉಂಗ್ರ ಹಾಕೊಂಡು ಹಣೆ ಮೇಲೆ ನೋಡೋದಕ್ಕೆ ಸಾಕ್ಷಾತ್ ದೇವ್. ಸಾಮಾನ್ಯ ಅಲ್ಲ ಸರ್, ಮಹಾನ್ ಪ್ರೇಮಿ. ನನ್ ಕಡೆಯಿಂದ ನಿಮ್ಗೆ ದೊಡ್ಡ ನಮಸ್ಕಾರ ಸರ್. ಮನೇಲಿ ಹೆಂಡತಿ ಫೋಟೋ ಇದೆ ಸರ್, ಹುಡುಕ ತರ್ತೀನಿ, ಬರ್ತೀನಿ ಸರ್. ಯೋ ಯಜಮಾನ, ಸ್ವಲ್ಪ ನಿಂತ್ಕೋ. ನಿನ್ಗೆ ಯಾವಾಗ ಬೇಕು ಅವಾಗ ಬಂದು ಹೋಗೋದಿಕ್ಕೆ ಇದೆ ನಿಮ್ಮ ಮಾವನ್ ಮನೆ ಎಲ್ಲ. ಸ್ವಲ್ಪ ಕೆಲಸ ಇದಾವೆ, ಬಾ ಮುಗಿಸೋಗುವಂತೆ. ಹೋಗಿ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ಬರೆಯ. ಭೂಮಿ ಮೇಲೆ ನೀನು ಅದೆಷ್ಟು ಕನಸಿಟ್ಕೊಂಡಿದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಇಷ್ಟೊಂದು ಕಾವ್ಯಾತ್ಮಕವಾಗಿ ವೈಜ್ಞಾನಿಕವಾಗಿ ಅವಳನ್ನ ಹೊಗಳಿ ವಿವರಣೆ ಕೊಡ್ತೀಯ ಅಂತ ಗೊತ್ತಿರ್ಲಿಲ್ಲ. ನನಗೆ ಗೊತ್ತು ಕಣೋ, ನೀನ್ ತುಂಬಾ ಅವಳನ್ನ ಆಳವಾಗಿ ಪ್ರೀತಿ ಮಾಡ್ತಿದೀಯ ಅಂತ. ಆದ್ರೆ ಏನ್ ಮಾಡೋದು, ಆದಷ್ಟು ಬೇಗ ಇಬ್ರು ಒಂದಾಗ್ಲಿ ಅನ್ನೋದೇ ನನ್ನ ಹಾರೈಕೆ. ನೀವ್ ಹೇಳ್ದಾಗ ಆಗ್ಬೇಕು ಅಂದ್ರೆ ಭೂಮಿಗೆ ಅವಳ ಮನ್ಸಲ್ಲಿ ನನ್ ಮೇಲೆ ಪ್ರೀತಿ ಹೋಗ್ಬೇಕು. ಸತ್ಯನ ಸಾಹೇಬ್ರೆ, ನಾನ್ ನಿಮ್ಮನ್ನ ಇಷ್ಟೊಂದ್ ಮಿಸ್ ಮಾಡ್ಕೋತಾ ಇದೀನಲ್ಲ, ನನ್ಗೇನಾದ್ರೂ ನಿಮ್ಮೇಲೆ ಲವ್ ಆಗ್ಬಿಟ್ಟಿದ್ಯಾ? ಚಚೆ, ಆ ರೀತಿ ಎಲ್ಲ ಆಗಕ್ಕೆ ಸಾಧ್ಯ ಇಲ್ಲಪ್ಪ. ಸಾಹೇಬ್ರು ನಾನ್ ಮಾಡಿದ್ ಕಾಲ್ ನೋಡಿ ವಾಪಸ್ ನಂಗೆ ಕಾಲ್ ಮಾಡ್ತಾರೆ. ಆಗ ನನ್ ಫೋನಲ್ಲಿ ನನ್ನವರು ಅಂತ ಕಾಲ್ ಬರುತ್ತೆ. ಅಂದ್ರೆ ಅದ್ರ ಅರ್ಥ ನನ್ನವರು ನನಗ್ ಕಾಲ್ ಮಾಡ್ತಾರೆ ಅಂತ. ನನ್ನವರು ನನಗ್ ಕಾಲ್ ಮಾಡ್ತಾರೆ. ಸಾಹೇಬ್ರೆ, ಬೇಗ ಕಾಲ್ ಮಾಡಿ. ನಾನ್ ನಿಮ್ ಕಾಲ್ಗೋಸ್ಕರನೇ ಇಷ್ಟೊತ್ತು ವೇಟ್ ಮಾಡ್ತಿದ್ದೀನಲ್ಲ, ಬೇಗ ಮಾಡಿ. ಟೀ ಇಟ್ಟೋಗಿದ್ರು, ಆರೋಗಿದೆ. ನಾನು ಟೀ ಕುಡ್ಕೊಂಡ್ ಬರ್ತೀನಿ. ಹಾಗೆ ಒಂದು ಕಾಲ್ ಮಾಡ್ತಿದೆ, ಮುಗಿಸ್ಕೊಂಡ್ ಬರ್ತೀನಿ. ಮುಗಿಸ್ಕೊಳ್ಳಿ. ಇದು ತಗ್ಸಕ್ ಹೇಳ್ತೀನಿ. 8 ಸಲ ಕಾಲ್ ಮಾಡಿದಾಳ ಭೂಮಿ? ಇದುವರೆಗೂ ಇಷ್ಟೊಂದ್ ಸಲ ಕಾಲ್ ಮಾಡಿದ್ದೇ ಇಲ್ವಲ್ಲ, ಏನಿರ್ಬೋದು? ಅಯ್ಯ, ನನ್ನವರು ನನ್ಗೆ ಕಾಲ್ ಮಾಡ್ತಿದ್ದಾರೆ. ಆದ್ರೂ ಯಾಕೆ ಸಾಹೇಬ್ರೆ ನೀವು ನನ್ಗೆ ಇಷ್ಟೊತ್ ಕಾಯಿಸ್ಬಿಟ್ರಿ? ಪಾಪ ನಮ್ಮವರು ಬಿಸಿ ಇದ್ರು ಅಂತ ಅನ್ಸುತ್ತೆ. ಇಷ್ಟೊಂದ್ಸಲಿ ಕಾಲ್ ಮಾಡಿದಾಳೆ, ಈಗ ನಾನ್ ಕಾಲ್ ಮಾಡ್ತು ಅಂದ್ರೆ ಪಿಕ್ ಮಾಡ್ತಿಲ್ಲ. ನನ್ನವ್ರಿಗೆ ಖಂಡಿತವಾಗ್ಲೂ ಟೆನ್ಷನ್ ಆಗ್ತಾ ಇರುತ್ತೆ. ನನ್ ಫೋನ್ ಎತ್ತಿಲ್ವಲ್ಲ. ಎಲ್ಲೋಗಿದ್ದಾಳೆ ನೋಡಿ, ತಾಳಿದವನು ಬಾಳೆಯಾನು. ಫೋನ್ ಎತ್ತುತ್ತೀನಿ ಇರಿ. ನನಗ್ ಗೊತ್ತಿತ್ತು ನೀವು ಮತ್ತೆ ಕಾಲ್ ಮಾಡೇ ಮಾಡ್ತೀರಾ ಅಂತ. ಹಲೋ ಹಲೋ ಭೂಮಿ, ಏನಾಯ್ತು? ಅದೇ ಗೊತ್ತಿಲ್ಲ. ಅದೇ ಸಾಹೇಬ್ರೆ, ಗೊತ್ತಾಗ್ತಿಲ್ಲ. ಅಲ್ಲ, ಏನಾಯ್ತು ಭೂಮಿ? 8 ಸಲ ಕಾಲ್ ಮಾಡಿದ್ಯಾ, ಅದ್ರ ಜೊತೆ ಮೆಸೇಜು ಮಾಡಿದ್ಯಾ, ಎಲ್ಲ ಓಕೆ ಅಲ್ವಾ ಮನೇಲಿ? ಏನಿಲ್ಲ ಸಾಹೇಬ್ರೆ, ಅದು ನೀವು ಮನೆಗೆ ಬನ್ನಿ, ಆಮೇಲೆ ಹೇಳ್ತೀನಿ ನಾನು. ಏನಾಯ್ತು ಅಂತ ಈಗ್ಲೇ ಹೇಳು. ಮನೇಲಿ ಏನು ತೊಂದ್ರೆ ಆಗಿಲ್ಲ ತಾನೆ? ಅಯ್ಯೋ ಸಾಹೇಬ್ರೆ, ನೀವ್ ಎದುರ್ಕೋಬೇಡಿ. ಮನೇಲಿ ಎಲ್ರು ಆರಾಮಾಗೇ ಇದ್ದಾರೆ, ಯಾರಿಗೂ ಏನೂ ಆಗಿಲ್ಲ. ಮತ್ತಿನ್ನೇನು ವಿಚಾರ ಭೂಮಿ? ಯಾಕೆ ಇಷ್ಟೊಂದ್ಸಲಿ ಕಾಲ್ ಮಾಡಿದ್ದೆ? ಸಾಹೇಬ್ರೆ, ಅದು ಕರೆಂಟ್ ಬಿಲ್ ಕಟ್ಟೋದಕ್ಕೆ ನಾಳೆನೇ ಲಾಸ್ಟ್ ಡೇಟು, ಅದಕ್ಕೆ ಬೇಗ ಕಟ್ಬಿಡಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದು ಅಷ್ಟೇ. ಇನ್ನ ಅಷ್ಟೇ ಸಾಹೇಬ್ರೆ. ಮೆಂಟಲ್ ಭೂಮಿ, ಏನ್ ದೇವಿಯಾನಿ ಅಮ್ಮ? ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಏನದು? ಅದು ಆಕ್ಚುಲಿ ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು. ಥ್ಯಾಂಕ್ ಯು ಭೂಮಿ. ಥ್ಯಾಂಕ್ಸ್ ಹೇಳುವಂತದ್ದೇನಾಗಿದೆ? ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಅಂಜು ಮತ್ತೆ ನಚ್ಚಿ ಎಂಗೇಜ್ಮೆಂಟ್ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೀತಲ್ಲ, ಅದಕ್ ಮೂಲ ಕಾರಣ ನೀನೇ ಮಗಳೇ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ದೇವಿಯಾನಿ ಅಮ್ಮ, ಇದ್ರಲ್ಲಿ ನಂದೇನಿದೆ? ಇದೆಲ್ಲ ದೊಡ್ಡೋರ್ ನಿರ್ಧಾರ ಅಷ್ಟೇ. ಇದು ನಿನ್ ದೊಡ್ಡ ಗುಣ ತೋರ್ಸುತ್ತೆ. ಆದ್ರೆ ನನ್ನ ಪ್ರಕಾರ ಇದಕ್ಕೆಲ್ಲ ಮೂಲ ಕಾರಣ ಈ ನನ್ ಮಗಳು ಭೂಮಿನೇ. ಸರಿ, ನನ್ನಿಂದ ಒಂದ್ ಒಳ್ಳೆ ಕೆಲ್ಸ ಆಗಿದೆ ಅಂತ ನೀವ್ ಹೇಳೋದಾದ್ರೆ ಅದ್ ನನ್ಗೂ ಖುಷಿನೇ. ಇರ್ಲಿ ಬಿಡಿ. ಭೂಮಿ, ಇನ್ನೊಂದ್ ವಿಷಯ, ಇನ್ನೊಂದು ಹೆಲ್ಪ್ ಆಗ್ಬೇಕಿತ್ತು ನಿನ್ನಿಂದ. ನನ್ನಿಂದನ? ಏನದು? ಅಂಜು ಮದ್ವೆ ವಿಷಯದಲ್ಲೂ ನಿನ್ನಿಂದ ಸಹಾಯ ಆಗ್ಬೇಕಾಗಿದೆ. ಯಾಕೆಂದ್ರೆ ನಿನ್ಗೆ ಗೊತ್ತಲ್ಲ, ಈಗ ಮನೇಲಿ ಪರಿಸ್ಥಿತಿಗಳು ಯಾವಾಗ ಏನಾಗುತ್ತೋ ಅಂತ ಹೇಳಕ್ಕಾಗಲ್ಲ. ಅದಕ್ ನಾನೇನ್ ಮಾಡ್ಬೇಕು ಅಂತೀರಾ ದೇವಿಯಾನಿ ಅಮ್ಮ? ಏನಿಲ್ಲ, ಸಿಂಪಲ್. ಅಂಜು ಮತ್ತೆ ನಚ್ಚಿ ಮದ್ವೆನ ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ ಮನೆಯವ್ರ ಮುಂದೆ ಎಲ್ಲ ನೀನೇ ಮಾತು ಶುರು ಮಾಡ್ಬೇಕು. ನಾನಾ? ದೇವಿಯಾನಿ ಅಮ್ಮ, ಇದೊಳ್ಳೆ ಸರಿ ಹೋಯ್ತು. ಅಲ್ಲ, ಆಡೋ ಹುಡ್ಗಂಗೆ ಒಡೆತನ ಕೊಟ್ಟ ಹಾಗೆ ಅಡ್ಗೆ ಮಾಡೋ ನನ್ಗೆ ಮದ್ವೆ ಜವಾಬ್ದಾರಿ ಕೊಡ್ತಿದ್ದೀರಲ್ಲ ನೀವು. ದೇವಿಯಾನಿ ಅಮ್ಮ, ನೀವ್ ದೊಡ್ಡೋರು. ನೀವ್ ಹೋಗಿ ಮದ್ವೆ ವಿಷಯನ ಪ್ರಸ್ತಾಪ ಮಾಡಿದ್ರೆ ಮನೆಯವ್ರ ಮುಂದೆ ಮನೆಯವರೆಲ್ಲ ಖಂಡಿತ ಒಪ್ಕೋತಾರೆ. ಅದ್ರಲ್ಲೂ ಅಂಜು ನಿಮ್ ಮಗಳು, ನಿಮ್ಗೆಲ್ಲಾ ಅಧಿಕಾರನೂ ಇದೆ ಮಾತಾಡೋದಕ್ಕೆ. ಮಾತಾಡ್ಬೋದು, ನಾನೇ ಹೇಳ್ಬೋದು. ಆದ್ರೆ ನನ್ಗೆ ಅಶ್ವಿನ್ ಇದೆ ಭಯ. ನಾನೇ ಮನಸ್ವಿನಿ ಅಂತ ಬಂದ್ ಸೇರ್ಕೊಂಡಿದ್ದಾಳೆ. ಅದ್ರ ಹಿಂದೆ ಏನು ಉದ್ದೇಶ ಇದೆಯೋ, ಅವಳು ಏನ್ ಯೋಚನೆ ಮಾಡ್ತಾಳೋ ಅಂತ ಗೊತ್ತಾಗ್ತಿಲ್ಲ. ಇಷ್ಟು ದಿನ ನಾನು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೆ.
ಅವಳ ಪರವಾಗಿ ನಿಲ್ತಿದ್ದೆ. ಶ್ರವಣ್ ಭಾವನ್ ಮಗಳು ಮನಸ್ವಿನಿ ಅವಳೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡು. ಆದ್ರೆ ಈಗ ನಂಗೆ ಯಾಕೋ ಅಜಿತ್ ಮಾತಿನ ಮೇಲೆ ತುಂಬಾ ನಂಬಿಕೆ ಬರ್ತಾ ಇದೆ. ಅವ್ನ್ ಸುಳ್ಳು ಹೇಳ್ತಿಲ್ಲ ಅಂತ ಅನ್ನಿಸ್ತಿದೆ. ಈ ಅಶ್ವಿನಿ ಫ್ರಾಡ್ ಇರ್ಬೋದು ಅಂತ ನನ್ಗೂ ಪಕ್ಕಾ ಅನ್ನಿಸ್ತಿದೆ. ಅಂದ್ರೆ ದೇವಿಯನ್ಯಮ್ಮ ನೀವ್ ಹೇಳ್ತೀರ? ಕರೆಕ್ಟ್, ಹೌದು. ಅದಕ್ಕೆ ಆದಷ್ಟು ಬೇಗ ಇನ್ಯಾವ್ದು ಹೊಸ ವಿಘ್ನ ಬರೋಕ್ ಮುಂಚೆ ಅಂಜು ಮದ್ವೆ ನಚ್ಚಿ ಜೊತೆ ಆಗ್ಬಿಡ್ಬೇಕು. ಇಲ್ಲಾಂದ್ರೆ ಜೀವನ ಪೂರ್ತಿ ನನ್ ಮಗಳಿಗೆ ಮದ್ವೆನೇ ಆಗಲ್ಲ. ಅಯ್ಯೋ, ಅದು ಅವಳ ಜಾತಕದಲ್ಲೇ ಇದೆ. ಈ ಭೂಮಿ 3 ತಿಂಗಳು ಅಷ್ಟರಲ್ಲಿ ಅಂಜು ಮದ್ವೆ ಆಗ್ಬಿಡ್ಬೇಕು. ನನ್ಗೆ ಅದೇ ದೊಡ್ಡ ಟೆನ್ಷನ್. ಪ್ಲೀಸ್ ಭೂಮಿ, ಏನಾದ್ರೂ ಒಂದು ಅನಾಹುತ ಆಗೋಕ್ ಮುಂಚೆ ಮನೆಯವ್ರ ಹತ್ರ ಎಲ್ಲ ನೀನೇ ಮಾತಾಡಿ ಮುಂದೆ ನಿಂತು ಈ ಮದ್ವೆ ನಡ್ಸ್ಕೊಟ್ಬಿಡ್ ಪ್ಲೀಸ್. ದೇವಿಯನ್ಯಮ್ಮ, ನೀವ್ ಇಷ್ಟೊಂದ್ ಕೇಳ್ತಿದ್ದೀರಾ ಅಂದ್ರೆ ನನ್ಗೆ ಇಲ್ಲ ಅಂತ ಹೇಳೋದಕ್ ಮಾತೇ ಬರ್ತಿಲ್ಲ. ನೋಡಿ ದೇವಿಯನ್ಯಮ್ಮ, ಒಂದು ಮದ್ವೆ ಮಾಡ್ಸಿದ್ರೆ ಕೋಟಿ ಪುಣ್ಯ ಅಂತ ಹಿರಿಯರು ಹೇಳ್ತಾರೆ. ಅಂತ ಪುಣ್ಯ ನನಗ್ ಸಿಗೋದೇ ಆದ್ರೆ ನಾನ್ ಖಂಡಿತವಾಗ್ಲೂ ಮಾಡಿಸ್ತೀನಿ. ನೀವ್ ಯೋಚನೆ ಮಾಡ್ಬೇಡಿ. ಇವತ್ ಸಂಜೆ ಎಲ್ರೂ ಮನೆಗ್ ಬರ್ಲಿ, ಆಗ ನಾನೇ ಈ ಮದ್ವೆ ವಿಷಯನ ಎಲ್ರ ಹತ್ರ ಮಾತಾಡ್ತೀನಿ. ಅಷ್ಟೇ ಅಲ್ಲ, ಬೇಗ ಮದ್ವೆ ಆಗೋ ಹಾಗೆ ನಾನೇ ಅವ್ರ ಹತ್ರ ಎಲ್ಲ ಕೇಳ್ಕೊತೀನಿ. ನೀವ್ ಟೆನ್ಷನ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು ಸೋ ಮಚ್. ಬಜ್ಜಿ ಜೊತೆಲಿ ಬಿಸಿ ಬಿಸಿ ಟೀ. ಅತ್ತೆ, ಟೀ. ಭೂಮಿ, ಹಾ? ಬಜ್ಜಿ ತುಂಬಾ ಚೆನ್ನಾಗಿದೆ. ಟೀ ತಗೊಂಡ್ ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಇನ್ನೊಂದ್ ಪ್ಲೇಟ್ ತಗೊಂಬರಮ್ಮ. ಸರಿ ಮಾವ. ಭೂಮಿ, ಇವ್ರು ಕೇಳಿದ್ರು ಅಂತ ತಂದ್ ಕೊಟ್ಬಿಡ್ಬೇಡ ನೀನು. ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾಗೆ ಬಜ್ಜಿ ಮಾಡೋದನ್ನ ಕಡಿಮೆ ಮಾಡು. ಇವ್ರಿಗೆ ಇಷ್ಟ ಅಂತ ಜಾಸ್ತಿ ತಿನ್ಬಿಡ್ತಾರೆ. ಸಾಕುರಿ. ಅತ್ತೆ, ಒಂದ್ ದಿವಸ ತಿಂದ್ರೆ ಏನೂ ಆಗಲ್ಲ. ನೋಡ್ದ್ಯಾ? ದೇವಿಯನ್ಯಮ್ಮ, ಬಿಸಿ ಬಿಸಿ ಟೀ. ನಿಮ್ಗೆ ಬಿಸಿ ಬಿಸಿ ಬಜ್ಜಿ ಮಾಡ್ಕೊ ಬರ್ತೀವಿ. ಅಜಿತಾ, ಬಂದ್ಯಾ? ಬಾ ನೋಡು, ನನ್ನ ಮುದ್ದಿನ ಸೊಸೆ ಒಳ್ಳೆ ಬಜ್ಜಿ ಮಾಡಿದಾಳೆ. ಬಾ, ನೀನು ತಿನ್ ಬಾ. ರೀ, ಬಂದ್ರಾ? ತುಂಬಾ ಆಯಾಸ ಆಗಿರಂಗ್ ಕಾಣಿಸ್ತಾ ಇದೆ. ಸ್ಟೇಷನ್ ಅಲ್ಲಿ ತುಂಬಾ ಕೆಲ್ಸ ಇತ್ತಾ? ಅದೆಲ್ಲ ಬಿಡಿ. ಟೀ, ಕಾಫಿ, ಜ್ಯೂಸ್ ಏನ್ ಮಾಡ್ಕೊಡ್ಲಿ ನಿಮ್ಗೆ? ಅಲ್ಲ, ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ಬೇಕು ಹೇಳಿ, ಫಟ್ ಅಂತ ಮಾಡ್ಕೊಂಡ್ ಬರ್ತೀನಿ. ರೀ, ನಿಮ್ಮನ್ನೇ ಕೇಳ್ತಾ ಇರೋದು. ಮಧ್ಯಾಹ್ನ ಊಟ ಮಾಡಿದ್ರಾ? ಭೂಮಿ, ಅವನ್ಗೆ ಉಳ್ಸಾಡಕ್ ಬಿಡಮ್ಮ, ಈಗ ತಾನೇ ಬಂದಿದ್ದಾನೆ. ಅಜ್ಜಿ ಹೇಳ್ತಾ ಇರೋದ್ ಸರಿನೇ. ನೀವು ಸ್ವಲ್ಪ ಹೊತ್ತು ಬನ್ನಿ, ವಿಶ್ರಾಂತಿ ತಗೊಳ್ಳಿ. ಬನ್ನಿ, ಕುತ್ಕೊಳ್ಳಿ. ಬೇಡ ಬೇಡ ಬೇಡ, ನೀವು ಹೋಗಿ ಮೊದ್ಲು ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬನ್ನಿ. ಅವಾಗ ನಿಮ್ಗೆ ಜ್ಯೂಸ್, ಟೀ ಏನ್ ಬೇಕೋ ಅದ್ ಕೊಡ್ತೀನಿ. ಸರಿನಾ? ಅದೆಲ್ಲ ಸರಿ. ನನ್ ಮಧ್ಯಾಹ್ನ ನಿಮ್ಗೋಸ್ಕರನೇ ಹುಳಿ ಸಾರ್ ಮಾಡಿ ಕಳ್ಸಿದೆ. ನಿಮ್ಗೆ ಇಷ್ಟ ಅಂತ. ಊಟ ಮಾಡಿದ್ರಾ? ನನ್ಗೆ ಹೊಟ್ಟೆ ಹಸಿತಿರ್ಲಿಲ್ಲ, ಬೇಡ ಅಂತ. ಅಯ್ಯೋ, ಹೌದಾ? ಹೋಗ್ಲಿ ಬಿಡಿ. ಈಗ ನಿಮ್ಗೆ ಏನ್ ಬೇಕು ಹೇಳಿ, ಅದನ್ನ ನಾನು ಮಾಡ್ಕೊಡ್ತೀನಿ. ಭೂಮಿ, ಮಾತ್ ನಿಲ್ಸ್ಬಿಟ್ಟು ಒಳ್ಳೆ ಟೀ ಮಾಡ್ತೀಯಾ? ಟೀ ತಂದ್ಕೊಡು, ಅವ್ನ್ ಸರಿ ಹೋಗ್ತಾನೆ. ನೀವ್ ಹೇಳಿದ್ದು ಸರಿನೇ. ಬಿಸಿ ಬಿಸಿ ಟೀ ತರ್ತೀನಿ. ಸುಮ್ಮನಿರಮ್ಮ, ನಿಂಗೆ ಗೊತ್ತಾಗಲ್ಲ. ಭಾಗ್ಯವ್ರೆ, ಬನ್ನಿ ಬನ್ನಿ. ಭೂಮಿ ಒಳ್ಳೆ ಬಜ್ಜಿ ಮಾಡಿದಾಳೆ. ಬನ್ನಿ, ನೀವು ಕುತ್ಕೊಂತೀನಿ. ಭೂಮಿ, ಮತ್ತೆ ನಿಮ್ಮ ಅಮ್ಮಂಗ್ ಒಂದ್ ಎಕ್ಸ್ಟ್ರಾ ಟೀ. ಸರಿ, ಚೆನ್ನಾಗ್ ಮಾಡಿದಾಳೆ, ತಿನ್ನಿ. ರೀ, ಟೀ. ನನಗೆ ಮಾವ, ಅವ್ರು ಟೀ ಬೇಡ ಅಂತಿದ್ದಾರೆ. ಭೂಮಿ, ಅವ್ನು ಬೇಡ ಅಂದ್ರೆ ನನಗ್ ತಂದ್ಕೊಡಮ್ಮ, ನಾನ್ ಕುಡಿತೀನಿ. ಆಗ್ಲೇ ಕೊಟ್ಟಿರೋದೇ ಇನ್ನು ಕುಡ್ದಿಲ್ಲ. ಕೊಡ್ಬೇಡ ಅವ್ರಿಗೆ. ಸುಮ್ನೆ ಕುಡೀರಿ ಇದನ್ನ. ಕೊಡಮ್. ಅಮ್ಮ, ಟೀ. ಅತ್ತೆ, ಸುಮ್ನೆ ಇರು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಕುಡೀರಿ ಮೊದ್ಲು ಅದನ್ನ. ಸುಮ್ನೆ ಕುಡೀರಿ. ಟೀ ತುಂಬಾ ಚೆನ್ನಾಗಿತ್ತು. ಭೂಮಿ, ಅಂಜು ನಚ್ಚಿ ಮದ್ವೆ ಎಲ್ರು ಆಯ್ತವ್ರು. ಅಜ್ಜಿ, ಟೀ ಚೆನ್ನಾಗಿದ್ಯಾ? ಅಜ್ಜಿ, ನಾವ್ ಯಾಕೆ ಆದಷ್ಟು ಬೇಗ ಅಂಜು ಮತ್ತೆ ನಚಿಕೇತ್ ಮದ್ವೆ ಮಾಡ್ಬಾರ್ದು? ಅಯ್ಯ ಭೂಮಿ, ಈಗಷ್ಟೇ ಎಂಗೇಜ್ಮೆಂಟ್ ಆಗಿದೆ. ಮದ್ವೆಗ್ ಒಂಚೂರು ಟೈಮ್ ಬೇಡ್ವಾ? ಅಂದ್ರೆ ನಾನ್ ಹೇಳ್ತಾ ಇರೋದು, ಅವ್ರಿಬ್ರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಆದ್ರೂ ಒಂಚೂರು ಟೈಮ್ ಬೇಕಲ್ವಾ? ಅಶ್ವಿನಿ, ನೋಡು ಮನಸ್ವಿನಿ, ಪ್ರೀತಿ ಮಾಡೋರ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ವರ್ಷಗಳೇನ್ ಬೇಕಾಗಿಲ್ಲ. ಅದ್ರಲ್ಲೂ ನನ್ ಮೈದು ಮತ್ತೆ ಅಂಜು ಏನ್ ಬೇರೆ ಬೇರೆ ಇದ್ದವ್ರಲ್ವಲ್ಲ, ಒಂದೇ ಮನೇಲಿ ಜೊತೆಲ್ ಬೆಳ್ದೋರು. ಹಾಗಾಗಿ ಅವ್ರಿಗೇನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕು ಅಂತ ನನ್ಗನ್ಸಲ್ಲ. ಅಷ್ಟೇ ಅಲ್ಲ, ಇನ್ 1 ತಿಂಗಳಲ್ಲಿ ಮದ್ವೆ ಆದ್ರೆ ನಾನು ಆ ಮದ್ವೆನ್ ಕಣ್ ತುಂಬಾ ನೋಡ್ಬಹುದು. ಏನಮ್ಮ ಹಾಗಂದ್ರೆ 1 ತಿಂಗಳ ಒಳಗೆ ಮದ್ವೆ ಆದ್ರೆ ನೀನ್ ಇರ್ತೀಯ, ಆಮೇಲೆ ಎಲ್ಲಿ ಹೋಗ್ತೀಯ? ಅವಳ ಮಾತಿಲ್ದೆ ಗಡಿಯಾರದ ಶಬ್ದನೂ ಸಂದ್ ಮಾಡ್ತಿಲ್ಲ. ಶಾರದತೆನ ನೋಡ್ಕೊಬೇಕು ಅನ್ನೋ ಉದ್ದೇಶ ಒಳ್ಳೇದೇ ಇರ್ಬೋದು, ಆದ್ರೆ ಭೂಮಿ ನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತಲ್ವ. ಯಾಕಿವತ್ತು ನಮ್ ಸಾಹೇಬ್ರು ಎಷ್ಟೊಂದು ನೆನಪಾಗ್ತಿದಾರಲ್ಲ. ಒಂದ್ ವೇಳೆ ನನ್ಗೇನಾದ್ರೂ ಸಾಹೇಬ್ರ ಮೇಲೆ ಪ್ರೀತಿ ಶುರು ಆಗ್ಬಿಟ್ಟಿದ್ಯಾ?